ಅಂದ್ರೆ ಈ TMC ಕಾರ್ಯಕರ್ತರ ಮೇಲೆ ಮಾಡಿದ ದಾಳಿ, ಅದೇ ಕಾಲಕ್ಕೆ ಸುವೇಂದು ಅಧಿಕಾರಿ ಮೂಲಕ ಅಲ್ಲಿ ನಡೆಸಿದಂಥ ಅನೇಕ ಈ ಕಾರ್ಯಕರ್ತರ ಮೇಲೆ ಹೊಡೆತ, ಆ ಒಟ್ಟಿನಲ್ಲಪ್ಪ ಇಲ್ಲಾಗಿಸಬೇಕು ಮಮತಾ ಬ್ಯಾನರ್ಜಿಯ ಪಾರ್ಟಿ ಅನ್ನುವಂಥ ಒಂದು ಈರ್ಷ್ಯೆಯ ಒಂದು ರಾಜಕೀಯ ನೋಡಿದಾಗ ಏನು BJP, ನಾವು ಯಾವ BJPಯನ್ನು ಕಾಣ್ತಾ ಇದ್ವು ಕನಸ, ಇವತ್ತಿರುವಂಥ BJP ಯಾವುದು ಅಂತ ಯಾರನ್ನೂ ಎದರಲ್ಲಿ ಉಳಿಕೊಡ್ತಾ ಇಲ್ಲ. ಅಂದ್ರೆ ಮೂಲ ಅಜೆಂಡಾ ಇದು ಏನಪ್ಪ ಅಧ್ಯಕ್ಷೀಯ ಪದ್ಧತಿ ಕಡೆಗೆ ಹೋಗ್ತಾ ಇದೆಯಾ ಅನ್ನೋದು. ಅದರಲ್ಲೂ ಮುಖ್ಯವಾಗಿ ಡಿಲಿಮಿಟೇಷನ್, ನಿಮ್ಗೆ ಗೊತ್ತದ ಕ್ಷೇತ್ರ ಮರು ವಿಂಗಡಣೆ, ಅದನ್ನು 800 ದಾಟಿಸಿಬಿಟ್ಟಿವಪ್ಪ ಅಂದ್ರೆ ನಾವು ಅಜರಾಮರ BJPಗರು ಯಾರು ನಮ್ಮ ಅಧಿಕಾರಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಚಾರಧಾರೆಗೆ ಬಂದ ಇವತ್ತೆಲ್ಲ ಈ ಒಂದು ಏನಪ್ಪ ಪ್ರಾದೇಶಿಕ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳೆಲ್ಲ ಒಡೆದು ತಮ್ಮ 362 ಏನಪ್ಪ ಬೇಕಾಗಿದ್ದು ಇವತ್ತು 2/3 ಮೆಜಾರಿಟಿ ಅದನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ, ಭಗವದ್ಗೀತೆ ಬಗ್ಗೆ ವಾದ ಮಾಡ್ತಾರೆ. ನೀ ಕರ್ಮವನ್ನು ಮಾಡಪ್ಪ, ಪ್ರತಿಫಲ ವಿಚಾರ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಇಂಥ ಕರ್ಮ ಮಾಡಿದ ಪ್ರತಿಫಲ ಏನು ಬರೋದು? ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೇದು ಬರ್ತದೆ ರಿಸಲ್ಟ್, ಒಪ್ಪು ನಾವು ಮಾತನ್ನು. ಕೆಟ್ಟ ಕರ್ಮ ಮಾಡಿದಾಗ ಅದು ಕೆಟ್ಟದಾಗಿರ್ತದೆ. ಯಾಕಂದರೆ ಈ ದೇಶದಲ್ಲಿ ಇವತ್ತು ಎಷ್ಟೊಂದು ಸಮಸ್ಯೆಗಳಿದ್ದಾವೆ. ನಿರುದ್ಯೋಗ ಸಮಸ್ಯೆ ಅಂತ ಜ್ವಲಂತವಾಗಿ ಕಾಡ್ಲಿಕ್ಕತ್ತದ. ಅಂಥದ್ರಲ್ಲಿ ಶಿಕ್ಷಣದಲ್ಲಿ ಏನೇನೋ ಪೇಪರ್ ಲೀಕ್ಸು ಅವೆಲ್ಲ ಮಾಡಿ ತನ್ನ ಮೂಲ ವ್ಯಕ್ತಿತ್ವನ ಕಳ್ಕೊಂಡ್ಬಿಟ್ಟಿದೆ. ಇಲ್ಲಿ ಪ್ರಾಮಾಣಿಕ ಜನರು ಇಲ್ಲಪ್ಪ ಅಂತೇಳಿ ನನಗೆ IAS ಅಲ್ಲೇ ಯಾರ್ಯಾರೋ ಪ್ರೈವೇಟ್ ಅಂತ ಸೇರಿಸುವಂಥ ಒಂದು ಕಾನೂನು ಮಾಡಿದರು. ಇವೆಲ್ಲವೂ ನೋಡಿದಾಗ ತಾವು ಬೇಕಾದಂಥ ತಂದು ಇಡುವಂಥ ತುರುಕುವಂಥ ಕೆಲಸ ಮಾಡಿದ್ದು ನೋಡಿದಾಗ ಒಳ್ಳೆಯ ವಿಚಾರವನ್ನು ಅದನ್ನು ಹಮ್ಮಿಸಲಿ, ಎಲ್ಲ ಕಡೆ ಹಬ್ಬಿಸೋದ್ರ ಜೊತೆಗೆ ಒಳ್ಳೆಯದನ್ನು ಮಾಡಲಿಲ್ಲ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಾಗಲಿ, ಎಲ್ಲ ಮಕ್ಕಳು ಉದ್ಯೋಗ ಮಾಡುವಂಥದ್ದಾಗಲಿ, ಇಡೀ ದೇಶದ ವ್ಯವಸ್ಥೆ ಬೆಳೆಯೋಂಗಾಗಲಿ, ಸ್ವದೇಶಿ ಮೂಮೆಂಟ್ ಆಗಲಿ, ಅದೆಲ್ಲ ಬಿಟ್ಟು ಕೆಲವು ಕಾರ್ಪೊರೇಟ್ ಕೈಯಲ್ಲಿ ದುಡ್ಡು ಕೊಟ್ಟು ಇಡೀ ದೇಶದ ಸಂಪತ್ತನ್ನು ಕೊಟ್ಟು 32 ಈ ಒಂದು PSOಗಳನ್ನು ಕೊಟ್ಟು ಅವೆಲ್ಲ ಇವತ್ತು ಉದ್ಯೋಗ ಇಲ್ಲ, ಏನಿಲ್ಲ, ಎಲ್ಲ ಏನಾಗಿಬಿಡೋದು ನಿರುದ್ಯೋಗಗಳ ತಾಂಡವಾಡ್ತಾ ಇದೆ. MSME ಇಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ, ಇವತ್ತಿನ ಹೋಟೆಲ್ ಇಂಡಸ್ಟ್ರಿಗೆ ಹೊಡೆತ ಕೊಡ್ತಾ ಇದ್ದಾರೆ, ಕಿರಾಣಿ ಅಂಗಡಿಗಳಿಗೂ ಸಹಿತ ಹೊಡೆತ ಕೊಡ್ತಾ ಇದ್ದಾರೆ. ಎಲ್ಲ ಮಾಲ್ಗಳು ಬಂದ ಕೂಡಲೇ ಸಣ್ಣ ಕಿರಾಣಿ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಲ್ಲಿ ವ್ಯಾಪಾರಿಗಳು ಅವ್ರಿಗೆ ಹೊಡೆತ ಕೊಡ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ, ಸಣ್ಣ ಕಾರ್ಮಿಕರಿಗೆ ಏನು ಬೆಲೆ ಇಲ್ಲ. ನಾವು ಇವತ್ತಿಷ್ಟು ಉದ್ಯೋಗ ಕೊಟ್ಟಿವಿ, ಅಷ್ಟು ಉದ್ಯೋಗ ಕೊಡ್ತೀವಿ, ಎಲ್ಲಾದರೂ ಉದ್ಯೋಗ ತೋರಿಸೋರು ನೋಡೋಣ ಬಂದ ಇದಕ್ಕೆ